ಓ ಇದನ್ನ 1000 ರೂಪಾಯಿ ಮಾಡ್ಕೊಡ್ತಾರೆ ಅಂತ ಬ್ಯಾಕ್ ಸೈಡ್ ನೋಡಿ ಗೈಸ್. ಇಂದರೆ ಹೂವು ಎಷ್ಟು ಬೇಕು ಕಟ್ ಮಾಡ್ಕೊಳ್ಳೋಣ. ಸೊ ಅವರು ಕೆಲಸ ಮಾಡ್ತಾ ಇದ್ದಾರೆ. ಕುಂಕುಮ ಇಕ್ಕಿರಮ್ಮ ಹಂಗೆ ಸಾಕು ಕುಂಕುಮ ಇಕ್ಕಿರ. ನೀರು ಎತ್ಕೋ ನೀರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿ ಬ್ಲಾಗ್ಸ್ ಕಾಣಿರುತ್ತೇನೆ. ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಡೇ 2 ಆ್ಯಂಡ್ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ನಾನು ನೇಲ್ ಪಾಲಿಶ್ ಕಲರ್ ಕೂಡ ಚೇಂಜ್ ಮಾಡಿದೆ, ನನ್ನ ನೇಲ್ಸು ಕೂಡ. ಸೊ ಕೆನ್ಸಿ ಈ ಥರ ಮಾಡಿಕೊಂಡೆ. ಸ್ಟೋನ್ಸ್ ಇಟ್ಕೊಬೇಕು ಅಂದ್ಕೊಂಡೆ, ಬಟ್ ಎಲ್ಲರೂ ಇಟ್ಕೊಂಡಿದ್ದೀವಿ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಈ ಡಸ್ಟಿಂಗೇ ಮಾಡಿಕೊಂಡೆ. ಸೊ ಐ ಆಮ್ ರೆಡಿ. ಇವಾಗ ಹೋಗ್ಬಿಟ್ಟು ನಮ್ಮ ದೊಡ್ಡಮ್ಮ ಮನೆ ಹತ್ರ ಬುಟ್ಟಿ ಇಸ್ಕೊಬರ್ಬೇಕು. ಊದು ಬುಟ್ಟಿ ಬಂದಿದೆ, ಅದನ್ನ ಇಸ್ಕೊಂಬಂದು ಇಲ್ಲಿ ಸೆಟ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಪ್ರಾಸೆಸ್ ಏನಂದರೆ ರೆಡಿ ಆಗೋದು. ಇನ್ನು 8 ಗಂಟೆಗೆ ಸ್ಟಾರ್ಟ್ ಮಾಡೋದು ಅವರು. ನಮ್ಮ ಮನೆ ಹತ್ರ ಬರೋಷ್ಟೊತ್ತು 1 ಗಂಟೆ 2 ಗಂಟೆ ಆಗ್ತೈತೆ. ನೋಡೋಣ ಯಾವ ಥರ ರೆಡಿ ಆಗೋದು, ಏನು ಮಾಡೋದು ಅಂದ್ಬಿಟ್ಟು ಲೆಟ್ಸ್ ಸಿ. ಸೊ ಅಷ್ಟರಲ್ಲಿ ಇವರೆಲ್ಲ ಮುಂಚೆನೇ ಪ್ಲೀಟ್ ಮಾಡಿಕೊಂಡು ಇಟ್ಕೊತಾ ಇದ್ದಾರೆ. ಸೊ ರಚ್ಚಿ ಓದ್ತಾ ಇದ್ದಾರೆ. ಶುಖಿಯಲ್ಲಿ ತೀಟೆ ಮಾಡಿಕೊಂಡು ಜಾಲಿಯಾಗಿ ಅವಳು ಪಾಡೋಕ್ಕಿದ್ದಾಳೆ. ಸೊ ಇವಾಗ ನಾನು ಸರ್ವೇಶ್ ಇಬ್ಬರು ಹೋಗ್ಬಿಟ್ಟು ಬರ್ತೀವಿ. ವ್ಲಾಗ್ ನನಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲರೂ ಅವರ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವಾಗ ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಬಂದೆ ಗೈಸ್, ತೋರಿಸ್ತೀನಿ ಬುಟ್ಟಿ ಏನೋ ಸಖತ್ತಾಗಿ ಮಾಡಿದ್ದಾರೆ. ಸೊ ಇದನ್ನ ಎತ್ತೋದೇ ಇವಾಗ ಟಾಸ್ಕ್ ಇರೋದು. ಆದರೆ ಲೈಟ್ ವೆಯ್ಟ್ ಆಗೈತಣ್ಣ, ಎತ್ತಿದಾಗ ಲೈಟ್ ವೆಯ್ಟ್ ಆಗೈತೆ. ತೂಕ ಇಲ್ಲ ರೆಡಿ ಇಲ್ಲ ನಮ್ಮ ನಂಬಿಕೆ ಬಿಟ್ಟು. ಓ ಇದನ್ನ 1000 ರೂಪಾಯಿ ಮಾಡ್ಕೊಡ್ತಾರೆ ಅಂತ ಬ್ಯಾಕ್ ಸೈಡ್ ನೋಡಿ ಗೈಸ್. ಇಂದರೆ ಹೂವು ಎಷ್ಟು ಬೇಕು ಕಟ್ ಮಾಡ್ಕೊಳ್ಳೋಣ. ಚೆನ್ನಾಗೈತೆ. ಎಷ್ಟು ನಂಕಾರ ಅಷ್ಟಕ್ಕ 4 ಮಾಡ್ಕೊಂಡೆ. 4 ಮಾಡೆ ಎಷ್ಟು ಎಲ್ಲ ರೆಡಿ ಗೈಸ್. ಕೂಡ ರೆಡಿ. ಆ್ಯಕ್ಚುಲಿ ನಮ್ಮ ಔಟ್ಫಿಟ್ನ ತುಂಬ ಜನ ಕೇಳಿದ್ದಾರೆ. ಇದು ನಾವು ಲಾಸ್ಟ್ ಟೈಮ್ ದೀಪಾವಳಿಗಂತ ಹೊಲಿಸಿದ್ದು ಲಂಗ ಎಲ್ಲ, ಬಟ್ ಅದು ಚೆನ್ನಾಗಿ ಹೊಲ್ದಿರಲಿಲ್ಲ. ಅವರು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಚೆನ್ನಾಗಿ ಹೊಲ್ದಿರಲಿಲ್ಲ. ಸೊ ಅದಕ್ಕೆ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದು ಬ್ಲೌಸ್ ಬೇರೆ ತೊಗೊಂಡ್ವಿ ಆ್ಯಂಡ್ ದುಪ್ಪಟ್ಟ ಕೂಡ ಬೇರೆ ತೊಗೊಂಡು ಅದಕ್ಕೆ ಯಾವ ಥರ ಮ್ಯಾಚ್ ಆಗುತ್ತೆ ನೋಡ್ಕೊಂಡು ತೊಗೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಬಂತು ಲಾಸ್ಟ್ಗೆ. ಅದು ಹಿಂದೆ ಏನೋ ಡಿಸೈನ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ನಮ್ಮ ಮಮ್ಮಿ. ಆ್ಯಕ್ಚುಲಿ ಹೂವು ಹೇಳಿದ್ವಿ, ಅವ್ರು ಕೊಟ್ಟಿಲ್ಲ. ಇದು ಬಂದ್ಬಿಟ್ಟು ನಮ್ಮ ಮಾಮ ಕೇರ್ಪುರಮ್ಗೆ ಹೋಗಿ ಸಡನ್ನಾಗಿ ಏನೇನು ಸಿಗುತ್ತೋ ಅದನ್ನು ತಂದಿದ್ದಾರೆ. ಅಲ್ಲಿಗೂ ಅಷ್ಟೇ ಏನೇನು ಸಿಗುತ್ತೆ ಅದನ್ನೆಲ್ಲ ತೊಗೊಂಡು ಮೇಂಟೈನ್ ಮಾಡಿದ್ದಾರೆ. ಇಲ್ಲಾಂದರೆ ಅಷ್ಟೇ. ಆ್ಯಂಡ್ ಆಲ್ಸೋ ದೀಪಾಗೆ ಎಷ್ಟು ಚಾರ್ಜ್ ಮಾಡಿದ್ರು ಅಂತ ಕೇಳಿದ್ದೀರಾ. ಇದೆಲ್ಲ ಮಾಡಿಸಿದ್ದು ಬಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಅವ್ರು ಯಾರೋ ಗೊತ್ತಿರೋರು ಹತ್ರ ಮಾಡಿಸಿರೋದು. ನನಗೂ ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇಲ್ಲ. ಒಂದು 7000 ಆಯಿತು ನಮ್ಮದು. ಮಲ್ಲಿಗೆ ಹೂವದಿಂದ ಮಾಡಿಸಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಷ್ಟೇ. ಆ್ಯಂಡ್ ಲೋಟಸ್ ಎಲ್ಲ ಕೊಟ್ಟಿದ್ರು, ಅದು ಬೆಳಗ್ಗೆ ಮುಟ್ಕೊಳಕ್ಕಂತ ಕೊಟ್ಟಿದ್ದು. ನಾವು ಅದರಲ್ಲಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ಯಾವ ಥರ ಇದೆ ನನ್ನ ಔಟ್ಫಿಟ್ ಅಂತ ಇಲ್ಲಿ ನೋಡ್ಕೊಳ್ಬೋದು. ತುಂಬ ಚೆನ್ನಾಗಿ ಅನಿಸ್ತು, ನನಗಂತೂ ತುಂಬ ಖುಷಿ ಆಯಿತು. ಸ್ಟಾರ್ಟಿಂಗು ನಾವು ಏನೂ ಪ್ಲ್ಯಾನ್ ಮಾಡಿರಲಿಲ್ಲ, ಹೆಂಗಿರುತ್ತೋ ಏನೋ ಅಂದ್ಕೊಂಡ್ವಿ. ಬಟ್
ಸೂಪರಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದು ಏನೋ ಗೊತ್ತಿಲ್ಲ, ಪ್ರತಿ ಸರಿ ನಾನು ಪರ್ಪಲ್ಲೇ ತೊಗೊತೀನಿ. ಇವಾಗಂತೂ ನೋಡ್ತಾ ಇದ್ದೀನಿ ಬರೀ ಪರ್ಪಲ್ ಲ್ಯಾವೆಂಡರ್ ಇದೇ ಶೇಡ್ಸ್ ಇದೆ ನನ್ನ ಬೀರೋಲಿ. ಇದು ಬೆಳಗ್ಗೆ ಮುಟ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಅಕ್ಕ ಎಲ್ಲ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗಳು ಮೇಕಪ್ ಎಲ್ಲ ಒಂಥರ ಸ್ಪ್ರೆಡ್ ಆಗಿ ನೀಟಾಗಿ ಟೀಚರ್ ಆಗಬೇಕು ಅನ್ಕೊಂಡಿದ್ಲು ಗೈಸ್ ಚಿಕ್ಕವಳಿರುವಾಗ. ಇವಾಗ ಆಂಟಿ ಆಗೋಳು, ಮಮ್ಮಿ ಮೇಕಪ್ ಆರ್ಟಿಸ್ಟ್, ನೇಲ್ ಆರ್ಟಿಸ್ಟ್. ಸೊ ಎಷ್ಟು ಚೆನ್ನಾಗಿತ್ತು ನೋಡಿ, ಸಖತ್ತಾಗಿದೆ ಗೈಸ್. ಈ ಥರ ಬೆಳಗ್ಗೆ ಮುಟ್ಕೊಂಡು ಹೋಗ್ಬೇಕು. ಇನ್ನ 1 ಗಂಟೆ ಆಯ್ತು ಟೈಮು ಗೈಸ್, ಇನ್ನ ಬಂದಿಲ್ಲ ನಮ್ಮನ್ನು ಕರ್ಕೊಂಡು ಹೋಗೋಕೆ. ಇವರು ವೇಟ್ ಮಾಡ್ತಾ ಇದ್ದೀವಿ. ಡ್ಯಾಡಿ ಅವ್ರ ಕಾರ್ ಹಾಕಿದ್ರಾ? ನೈಸ್, ಗುಡ್. ನೋಡಿದೆ ಅನ್ಕೊಂತೀನಿ, ಅವಾಗ ಮರ್ತೋದೆ. ಚೆನ್ನಾಗಿದೆ ಗೈಸ್. ಸಂಗೀತವೇ ನಮ್ಮ ರಶ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಇವತ್ತೇ ನಂಗೆ ಅವಳು ಇಷ್ಟ ಆಗಿದ್ದು. ಈ ಥರ ಎಸ್ಸತಿ ಹೇಳೋಳು ಹೌದು, ಚಿಕ್ಕ ವಯಸ್ಸಾಗ ನಂಗೆ ಗೊತ್ತಿರ್ಲಿಲ್ಲ ಗೈಸ್ ಇವಳೇ ನನ್ನ ತಂಗಿ ಅಂದ್ಬಿಟ್ಟು. ನಂಗೆ ಗಾನವಿ ನಾನು ಅಷ್ಟೇ, ಇವಳೇ ನಮ್ಮಕ್ಕ, ನಾನೇ ಅವಳು ತಂಗಿ ಅಷ್ಟೇ. ಇವಳು ಚಾಪ್ಟ್ರೇ ಇಲ್ಲ ಗೈಸ್, ನನಗಿನ್ನ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ಕೇರ್ಲೆಸ್ಸು ಪೆಂಗಿ. ಹಾಂ, ಒಂಥರ ಪೆಂಗಿನೇ ಅಂದ್ಕೊಳ್ಳಿ. ಮಾ ಇಲ್ಲಿ ನೋಡ್ ಮಾ, ಏನು ರಿಯಾಕ್ಟ್ ಮಾಡುವ ನೋಡಿ ಗೈಸ್, ನಮ್ಮನ್ನ ಬೈಕೊಂಡು ದೇವ್ರ ಮನೆ ಎಲ್ಲ ಸರ್ರೇನು ರೆಡಿ ಮಾಡ್ಬಿಟ್ರೆ, ಬಟ್ ಅವ್ರು ಇನ್ನೂ ಬಂದೇ ಇಲ್ಲ ಕರ್ಕೊಂಡು ಹೋಗೋಕೆ. ನಮ್ಮ ಮಮ್ಮಿ ಅದಕ್ಕೆ ರೆಡಿನೇ ಆಗಿಲ್ಲ. ಹಾಂ, ವೇಸ್ಟು. ನಾನು ಬರ್ದೇ ಇರೋದು ಒಳ್ಳೇದಾಯ್ತಲ್ಲ, ನಿಂಗೊಂಥರ ಖುಷಿ ಆಯ್ತಲ್ಲ ಇವಾಗ, ನೆಮ್ಮದಿ ಆಯ್ತು. ಮಕ್ಕ ಊದ್ಸ್ಕೊಂಡ್ಬಿಟ್ಟಿದ್ಲು, ಆರಾಮಾಗಿ ರೆಡಿ ಆಗ್ಬಿಡ್ತೀನಿ. ಮಲ್ಕೊಂಡ ನಾನೇ ಅವಾಗ ಮಲ್ಕೊಂಡೆ, ಚೀನಿನ ಮಲ್ಸೋಕೆ ಹೋಗಿದ್ದೆ. ನಂಗೆ ಅದು ಸಾಕು ಚಿಕ್ಕದು, ನನ್ನ ಬಾಡಿಗೆ ಸಾಲಲ್ಲೇ ನೋಡಿ. ಏ ಕಳ್ಳ, ಅದಕ್ಕೂ ಎಲ್ಲರಿಗೂ ಒಂದು ಫೋಲ್ಡ್ ಮಾಡ್ಕೊಡ್ಬಿಡು. ಸಾಲ್ ಬೇಕಲ್ಲ. ನಿಮ್ಮ ಮೂವರ್ಕು 3 ಎರಡೆರಡು ಬೇಕು ಅಂತ ಅವಳೆ. ನಾನು ಏನು ಕೇಳಿಲ್ಲ, ಐ ವಾಂಟ್ ಇಟ್. ನಾವು ಏನೇನೋ ಸ್ಟೈಲ್ ಮಾಡ್ಬೇಕಂತಿದ್ದೀರಿ ಮಮ್ಮಿ. ಇದು ಊರ ಮಮ್ಮಿ, ಏನಮ್ಮ ನಿಮ್ಮ ಪ್ರಾಬ್ಲಮ್ಮು? ಮಾಡ್ಕೊಳ್ರಮ್ಮ, ಜಾಸ್ತಿ ಆಗ್ತವೆ. ಅದು ಮಾಡ್ಕೊಳ್ರಿ ಇದು ಮಾಡ್ಕೊಳ್ರಿ ಅಂತೀಯ, ಇವಾಗ ನೋಡ್ರಿ ಹಿಂಗೆ ಹೇಳ್ತೀವಿ. ರೆಡಿ ಆಗ್ಬಿಟ್ಟು 1 ಗಂಟೆ ಆದ್ರೂ ಹಿಂಗೆ ಕೂತಿದ್ದೀವಿ. ಎಷ್ಟೊತ್ತು ಬರ್ತಾರೋ ನೋಡ್ಬೇಕು. 3 ಗಂಟೆ ಆಗುತ್ತಂತೆ ಗೈಸ್. ಮಟನ್ ಎಲ್ಲ ಚೆನ್ನಾಗಿರ್ತದೆ ಫ್ರೆಶ್ ಆಗಿ. ಸುಮ್ಮನೆ ಗಾಯನಾಗೆ ಅಲ್ಲಿ ಬಾಯಿ ಬೀಗ ಎಲ್ಲ ಚುಚ್ಚಿಬಿಟ್ಟು ಕುಚ್ಚಿಲ್ಲ ಅಂತೆ ಅವಳಗ್, ಬಾಯಿಗೆ ಬಾಳೆಹಣ್ಣು ಚುಚ್ಚಿ ಕುಣಿಸ್ಬಿಟ್ಟಿರೋದಂತೆ. ಹೇಳೋದು ಬಾಳೆಹಣ್ಣು ಚುಚ್ಚಿರೋದು ಅಂತ ಹೇಳಲ್ಲ, ಬಾಯಿ ಬೀಗ ಚುಚ್ಚಿರೋದು ಅಂತಾನೆ ತಾನೇ ಹೇಳೋದು. ಏನೋ ಅಂತಾರಲ್ಲ, ಅದ್ರ ಬೇರೆ ಹೆಸರು. ಅಲ್ಲಿ ಕುಣಿಸಿದ್ದಾರಂತೆ ಪಾಪ, ಅವಳು ಫುಲ್ ಮಲ್ಕೊಂಡ್ಬಿಟ್ಟಿರ್ಬೇಕು. ಇಷ್ಟೊತ್ತಲ್ಲಿ ಅವ್ರದ್ದು ಮಟನ್ ಎಲ್ಲ ರೆಡಿಯಾಗಿ ಹೋಗೈತೆ ಗೈಸ್. ನಮ್ದು ಇನ್ನ ಕುರಿ ಬದುಕೆ ಐತೆ. ಬಂದ್ಬಿಟ್ರಮ್ಮ, ಬಂದ್ರು. ನಮ್ದು ಫಸ್ಟ್, ನಿಮ್ದು ಫಸ್ಟಾ? ನೀರು ಎತ್ಕೊ, ನೀರು. ಐದು ಕಡ್ಡಿ ಎತ್ಕೊಂಡಿದೀನಿ, ಸಾಕಲ್ಲ ಮಮ್ಮಿ? 2 ಕಡ್ಡಿ ಸಾಕು. ಅತ್ತೆ ಅವ್ರು ಕುರಿ ಕರ್ಕೊಂಡ್ರೆ ಆಯ್ತು ಬಾ, ಆಯ್ತು ಬಾ. ನಿದ್ದೆ ಮಕ್ಕ ಹೋಗ್ಬಿಡ್ತು. ಪಿಂಡಪ್ಪ ಇಲ್ಲೇ
ಅಕ್ಕ ಪುರಿ ಬರ್ತೀವಿ ಗೈಸ್ ಗೇಟ್ ಅಂತ ಕುಂಕುಮ ಇಕ್ಕಲ್ಲ ಹಂಗೆ ಸಾಕು ಕುಂಕುಮ ಇಕ್ಕಲ್ಲ ಕುಂಕುಮಕ್ಕೆ ಅರಿಶಿನ ಇಕ್ಕ ಮೊದಲು ಇಕ್ಕಿದ್ದೀನಿ ಅರ್ಶನ ಕಡೆ ಹೆಚ್ಚರ ಕೆಳಗೆ ಇಕ್ಕರ ತಟ್ಟೆ ಇದು ಸಾಕ ನೀರು ತೋರಣ ಗಡ್ಡೆ ಹೆಚ್ಚರ ಹಂಗೆ ಮೈ ಮ್ಯಾಗೆಲ್ಲ ನೀರು ಹಾಕ್ಬೇಕು ಸಾವಿರ ಕಡೆ ಹೆಚ್ಚು ಬೇಡ ನೆಂಟರಿಂದ ಇಬ್ರು ಇಲ್ಲಿ ಇಟ್ಕೋಬೇಕು ಕತ್ತಾಗ ಖುಷಿ ಆಗುತ್ತೆ ಎತ್ಕಮ್ಮ ಅನ್ಸ್ಕೊಡ್ತೀನಿ ಆ್ಯಕ್ಚುಲಿ ನಾವು ಮರಿ ಹೊಡಿಬೇಕು ಈ ಥರ ಯಾವುದೂ ಪ್ಲ್ಯಾನ್ ಇರಲಿಲ್ಲ ಆ್ಯಂಡ್ ನಾವಿಲ್ಲಿ ಸೆಟ್ಲ್ ಆಗಿರೋದ್ರಿಂದ ನಮ್ಮ ಡ್ಯಾಡಿ ಕಡೆಯವ್ರನ್ನೆಲ್ಲ ಕರಿಬೇಕಲ್ವ ಸೊ ಅವರು ಅಲ್ಲಿ ಏನೇ ಫಂಕ್ಷನ್ ಆಗಲಿ ಅವ್ರು ಇರೋ ಕಡೆ ನಮ್ಮನ್ನ ಕರೀತಾರೆ ಸೊ ದಟ್ ಅವರು ಬೇರೆಯವ್ರು ಕೇಳ್ತಾರಲ್ವ ಯಾಕೆ ನಿಮ್ಮವ್ರು ಕರೆದಿಲ್ಲ ಆ ಥರ ಎಲ್ಲ ಕೇಳಿದಾಗ ಅವ್ರಿಗೂ ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನು ಮಮ್ಮಿಗೆ ಹೇಳ್ದೆ ಎಲ್ಲರನ್ನೂ ಕರೆಯೋಣ ನಾವು ಕೂಡ ಅಂದ್ಬಿಟ್ಟು ಅಟ್ಲೀಸ್ಟ್ ಒಂದಾದರೂ ತೊಗೊಂಬರೋಣ ಅಂದ್ಬಿಟ್ಟು ಹೇಳಿದ್ದೆ ಸರಿ ಅಂತೇಳಿ ನಮ್ಮ ಮಮ್ಮಿ ಕೂಡ ಯೋಚನೆ ಮಾಡಿದ್ರು ಆಮೇಲೆ ಒಂದು ಮರಿ ತರಿಸಿ ಆ್ಯಂಡ್ ನಾವು ಕೂಡ ಎಲ್ಲ ಕಟ್ ಮಾಡಿ ಏನು ಪ್ರೊಸೀಜರ್ ಇದೆ ಅದನ್ನೆಲ್ಲ ಮಾಡಿ ನಮ್ಮ ತಾತವ್ರ ಜೊತೆಗೆ ಸೇರಿಕೊಂಡು ನಾವು ಕೂಡ ಮಾಡಿದ್ವಿ ಹಬ್ಬನ ಸೊ ನನಗೆ ನಮ್ಮ ರಿಲೇಟಿವ್ ಅವ್ರನ್ನೆಲ್ಲ ಕರೆದು ಆ ಥರ ಎಲ್ಲ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ನಾವು ಹೋಗಿ ತಿನ್ಕೊಂಬರ್ತೀವಿ ಅಂದಮೇಲೆ ಅವ್ರನ್ನೂ ಕೂಡ ಕರಿಬೇಕಲ್ವ ಅದೊಂದು ಇರುತ್ತೆ ಅಲ್ವ ಒಳಗಡೆ ನಾವು ಯಾವತ್ತಾದರೂ ಕರಿಬೇಕು ಊಟ ಹಾಕಬೇಕು ಅನ್ನೋದೆಲ್ಲ ಇರುತ್ತಲ್ವ ನನಗೆ ತುಂಬ ಆ ಥರ ಎಲ್ಲ ಆಮೇಲೆ ಮಮ್ಮಿ ಕೂಡ ತರಿಸಿದ್ರು ಆಮೇಲೆ ನಾವು ಕೂಡ ಎಲ್ಲ ಕರೆದಿದ್ವಿ ಅವರು ಕೂಡ ಎಲ್ಲರೂ ಬಂದಿದ್ದರು ಆ್ಯಂಡ್ ಈ ಕುರಿ ಏನೋ ಥರದ್ದು ತಂದ್ವಿ ಆಮೇಲೆ ಇದು ಎಷ್ಟೊತ್ತಾದರೂ ಒದ್ರೆ ಇಲ್ಲ ಗೈಸ್ ಒಂದು 10-15 ಮಿನಿಟ್ಸ್ ಆಯಿತು 10 ಮಿನಿಟ್ಸ್ ಮ್ಯಾಕ್ಸಿಮಮ್ ಅಂದರೆ 10 ಮಿನಿಟ್ಸು ನನಗೆ ಅಂತೂ ಬೇಜಾರಾಗೋಯ್ತು ಎಲ್ಲರಿಗೂ ಬೇಜಾರಾಗೋಯ್ತು ಎಲ್ಲರೂ ಬಂದು ಒಳಗಡೆ ಕುತ್ಕೊಂಡ್ಬಿಟ್ಟಿದ್ದೀವಿ ಆಮೇಲೆ ಎಷ್ಟು ಭಯ ಆಯ್ತಂದರೆ ಗೈಸ್ ಒಂಥರ ಬೇಜಾರಾಗುತ್ತಲ್ವ ಎಲ್ಲ ಕಡೆ ಒಂದೊಂದು ಟ್ರೆಡಿಷನ್ ಇರುತ್ತೆ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಬಂದು ಬೈಯಕ್ಕೆ ಹೋಗಬೇಡಿ ಏನು ಕುರಿ ಎಲ್ಲ ಕಟ್ ಮಾಡ್ತೀರಾ ಅದು ಇದು ಅಂತ ಹೇಳಿ ಅಫ್ಕೋರ್ಸ್ ನಾನ್ ವೆಜಿಟೇರಿಯನ್ಸ್ ಗೊತ್ತೇ ಇರುತ್ತೆ ಎಲ್ಲ ಕಟ್ ಮಾಡಿ ತಿನ್ನೋದು ಅದು ನಮ್ಗೆ ಕಾಮನ್ನು ಆಮೇಲೆ ವೆಜಿಟೇರಿಯನ್ಸು ಈ ವಿಡಿಯೋನ ವಾಚ್ ಮಾಡೋಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡ್ಕೊಬೇಡಿ ಸ್ಟಾರ್ಟಿಂಗ್ ನೋಡಿಬಿಟ್ಟು ಆಮೇಲೆ ಇದನ್ನ ಸ್ಕಿಪ್ ಮಾಡ್ಕೊಳ್ಳಿ ಸೊ ಮನೇಲಿರೋರೆಲ್ಲ ಬಂದು ಹಾಕಿದ್ವಿ ನಮ್ಮ ಅಕ್ಕ ಇಲ್ಲೇ ಹಬ್ಬ ಸೆಲೆಬ್ರೇಟ್ ಮಾಡಿರೋದು ಅವಳು ವ್ಲಾಗಲ್ಲಿ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಆ್ಯಂಡ್ ಅವಳು ಕೈಯಲ್ಲಿ ಹಾಕ್ಸಿದ್ವಿ ಅವಳು ಕೂಡ ಮಲ್ಕೊಂಬಿಟ್ಟಿದ್ಲು ಅವಳು ಕೈಯಲ್ಲಿ ಹಾಕ್ಸಿದ್ವಿ ಆಮೇಲೆ ಶುಕಿ ಪಾಪ ನಿದ್ದೆ ಹೋಗ್ಬಿಟ್ಟಿತ್ತು ಮಗು ಅವಳನ್ನೂ ಕೂಡ ಎಬ್ಬರಿಸಿ ಹಾಕಿದ್ವಿ ಅವಳ ರಿಯಾಕ್ಷನ್ ನೋಡಬೇಕಾಗಿತ್ತು ಗೈಸ್ ಅವಳು ಕೂಡ ಹಾಕ್ಸಿದ್ವಿ ಅವಳು ಹಾಕಿದ್ರು ಒದ್ರಿಲ್ಲ ಯಾರು ಹಾಕಿದ್ರು ಒದ್ರಿಲ್ಲ ಗೈಸ್ ನಮ್ಮ ಅಜ್ಜಿ ಎಲ್ಲ ನಮ್ಮ ಮಮ್ಮಿ ಎಲ್ಲರೂ ಹಾಕಿದ್ವಿ ನಾನಂತೂ 2 ಚಮ್ಮ ಹಾಕಿದ್ದೀನಿ ಒದ್ರೆ ಇಲ್ಲ ಅದು ಸಖತ್ ಬೇಜಾರಾಗೋಯ್ತು ನಾನು ದೇವ್ರಿಗೆಲ್ಲ ಬೇಡ್ಕೊಬಿಟ್ಟೆ ಗೈಸ್ ಅದು ಒದ್ರಿದ್ರೆ ಒಳ್ಳೇದಂತೆ ಒದ್ರಿಲ್ಲ ಅಂದರೆ ಏನೋ ನಾವು ಏನಾದರೂ ಮಿಸ್ಟೇಕ್ ಮಾಡಿರ್ತೀವಿ ಆ ಥರ ಅಂತೆ ಆಮೇಲೆ ಲಾಸ್ಟಲ್ಲಿ ರಶ್ಮಿ ಹಾಕಿದ್ಲು ಫುಲ್ ಒದ್ರಿತು ನೋಡಿ ಗೈಸ್ ಅವಾಗ ಫುಲ್ ಖುಷಿಯಾಗೋಯ್ತು ಅಲ್ಲಿವರೆಗೂ ಸಖತ್ ಬೇಜಾರಾಗೋಗಿತ್ತು ನಮ್ಮ ಅಜ್ಜಿ ನಮ್ಮ ಮಮ್ಮಿ ಎಲ್ಲರೂ ಫುಲ್ ಭಯ ಆಗೋಗಿದ್ರು ರಶ್ಮಿ ಹಾಕಿದ್ದೆ ಅದು ಒದ್ರಿದ್ದು ಆವಾಗ ಅನಿಸ್ತು ಓಕೆ ರಶ್ಮಿನೂ ನಮ್ಮ ತಂಗಿ ಅಂತ ಇಲ್ಲೇ ಕೂತಿದ್ದಾಳೆ ಗೈಸ್ ನಾನು ಇಲ್ಲೇ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅವಳು ಖುಷಿ ಪಡ್ತಾವಳೆ ಅವಳ ಬಗ್ಗೆ ಹೇಳ್ತಾ ಇರೋದಕ್ಕೆ ಆಮೇಲೆ ಒಂಥರ ಅವಳು ನಮ್ಮ ಮಮ್ಮಿ ಡ್ಯಾಡಿಗೆ ಅವಳು ಲಕ್ಕಿ ಚಾರ್ಮ್ ಅಂತೆ ಏನೋ ಏನು ಲಕ್ಕಿ ಚಾರ್ಮೋ ಏನೋ ಗೊತ್ತಿಲ್ಲ ಬಟ್ ಅವಳು ಒಂಥರ ಲಕ್ಕಿ ಚಾರ್ಮ್ ಅಂತೆ ನಮ್ಮ ಮಮ್ಮಿಗೆ ನಮ್ಮ ಡ್ಯಾಡಿಗೆ ಎಲ್ಲರಿಗೂ ಆಮೇಲೆ ಅವಳು ಹಾಕಿದ್ಲು ಒದ್ರತು ಗೈಸ್
ಸಖತ್ ಖುಷಿ ಆಯಿತು ಅವಾಗಂತೂ. ಸೊ ತುಂಬ ಖುಷಿಯಾಗಿ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ನೀವು ಕೂಡ ಎಲ್ಲ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಆ್ಯಂಡ್ ಔಟ್ಫಿಟ್ ಡೀಟೇಲ್ಸ್ ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ ಗೈಸ್. ಸ್ವಲ್ಪ ನನಗೆ ಮೂಡ್ ಔಟ್ ಆಗಿಬಿಟ್ಟಿದೆ, ಹಂಗಾಗಿ ವೀಡಿಯೋಸ್ನ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಅದನ್ನು ಬಿಟ್ಟರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಆದಷ್ಟು ಬೇಗ ವೀಡಿಯೋಸ್ನ ಮಾಡ್ತೀನಿ. ನಮ್ಮ ತಾತಯಿಂದನೇ ಅರ್ಧ ಅದು ಒದ್ರಿಲ್ಲ ಗೈಸ್, ಫುಲ್ಲು ಅದಕ್ಕೆ ಭಯ ಇಡ್ಸ್ಬಿಟ್ಟಿದ್ರು. ಅದು ಒದ್ರಕ್ಕೆ ಸ್ವಲ್ಪ ಟೈಮ್ ತೊಗೊಂತು. ಆಮೇಲೆ ಫೈನಲಿ ಒದರ್ತು. ಆ್ಯಂಡ್ ಫ್ರೈಡೇ ಹೋಗಿ ಪೂಜೆ ಮಾಡಿಸ್ಕೊಬರ್ಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ಮೊಕ್ಕೊಂಬಿಟ್ಟಿದ್ದೀನಿ ನಾನಂತೂ, ಹೋಗಿ ಮಾಡಿಸ್ಕೊಬರ್ಬೇಕು. ಸೊ ಊರಬ್ಬದು ಇದು ಪಾರ್ಟ್ 2. ಪಾರ್ಟ್ 3 ಕೂಡ ಬರುತ್ತೆ. ಅದು ಒಂದು ಚಿಕ್ಕ ವ್ಲಾಗ್ ಆಗಿರುತ್ತೆ ಅಷ್ಟೇ. ತುಂಬ ಟಯರ್ಡಾಗಿ ಹೋಗಿತ್ತು ನನಗೆ. ಇದು ರಾತ್ರಿ 3 o'clock 4 o'clock ಅಲ್ಲ, ಇದು 3 o'clock ಗೈಸ್. ಇದು ಎದ್ಬಿಟ್ಟು ನಮ್ಮ ಮನೆ ಹತ್ರ ಬರೋಷ್ಟರಲ್ಲಿ 3 o'clock ಆಗಿತ್ತು. ನಮ್ಮ ಮಮ್ಮಿ ರಾತ್ರಿನೇ ರೆಡಿ ಮಾಡಿ ನಮ್ಮನ್ನ ಮಲಗಿಸಿದ್ರು. ಆಮೇಲೆ ಎದ್ದು ನೋಡಿದ್ರೆ 3-4 ಆಗೋಗಿದೆ ಟೈಮು. ಆಮೇಲೆ ಬಂದರು ಎಲ್ಲ ಕಟ್ ಮಾಡಿ. ಆಮೇಲೆ ನಾವು ಊರ ಮುಂದೆ ಹೋಗಿ ದೀಪನ ಇಟ್ಬಿಟ್ಟು ಬರಬೇಕು. ಅಷ್ಟಾಗಿತ್ತು ಇವತ್ತಿನ ಈ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ. ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.